ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಇವತ್ತು ಶನಿವಾರ ಬಂದುಬಿಟ್ಟು ಟೈಮಿಂಗ್ 6:57 ಗಂಟೆ ಆಗಿದೆ. 80 ಫೀಟ್ ರೋಡಿಗೆ ಬಂದಿದ್ದೀನಿ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 9081 ಕಿಲೋಮೀಟ್ರ್ ಹೊಡೆದಿದ್ದೀನಿ ಗಾಡಿ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಎಷ್ಟು ಆರ್ಡ್ರ್ ಹೊಡ್ತೀನಿ. 37 ಆರ್ಡ್ರ್ ಹೊಡಿಬೇಕು, ಎಷ್ಟು ಹೊಡಿತಾರೆ ಗೊತ್ತಿಲ್ಲ. ಮಲ್ಲಿಕಣ್ಣ ಅವರೇ ನಮಸ್ಕಾರ. ನಿನ್ನೆ ನೀವು ಎಷ್ಟು ಹೊಡೆದ್ರಿ? 2800 ಅವ್ರು ಹೊಡೆದವ್ರೆ. ನಾನು ಹೊಡೆದಿರೋ ನಿನ್ನೆ ಶುಕ್ರವಾರ ಲವರ್ಸ್ ಡೇ ದಿವಸ 2900 ಹೊಡೆದಿದ್ದೀನಿ. ಆರ್ಡ್ರ್ ಎಷ್ಟು ಹೊಡೆದಿದ್ದೀರಣ್ಣ? 52. ಅವ್ರು 42, ನಾನು 40 ಆರ್ಡ್ರ್ ಹೊಡೆದಿದ್ದೀನಿ. ಜೈ ಅಂಜನ ಹೇಳ್ಕೊಂಡ ಡ್ಯೂಟಿ ಚಾಲು ಮಾಡಿ ನೋಡಿ. ಡ್ಯೂಟಿ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಆಮೇಲೆ ಮತ್ತೆ ನಿಮಗೆ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ. ಮುಕ್ಕೊಳ್ಳೋಣ ರಾಡಿ ತೆಗಿತಾರ. ರಾಡಿನ ನನ್ನ ಮೇಲೆ ಹಣೆ ಇಟ್ಟು. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. 39 ರೂಪಾಯಿ ಕೊಟ್ಟಿದ್ದ ಫಸ್ಟ್ನೇ ಆರ್ಡ್ರು ಉಡುಪಿ ಗಾರ್ಡನಿಂದ. ನೋಡೋಣ ಇವಾಗ ಸೆಕೆಂಡ್ ಆರ್ಡರ್ಸು ಎಲ್ಲಿ ಕೊಡ್ತಾನೆ ವೆಯ್ಟ್ ಮಾಡೋಣ. ಮತ್ತು ನೀವು ಎಷ್ಟು ಹೊಡಿತೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ಹೊಸೊಬ್ರು ಯಾರಾದ್ರು ಹುಡುಗರು ಜಾಯ್ನಿಂಗ್ ಆಗೋರಿದ್ರೆ ಕೆಲಸ ಮಾಡೋದ್ರೆ ನಿಮ್ಮ ಬೈಕ್ ಡಿ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ DM ಮಾಡಿರಿ. SRJ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಐತಿ. ಆ ಪೇಜಿಗೆ ಹೋಗಿಬಿಟ್ಟು ಫಾಲೋ ಮಾಡಿಬಿಟ್ಟು ಮೆಸೇಜ್ ಹಾಕ್ರಿ. ನಿಮ್ಗೆ ಜಾಯ್ನಿಂಗ್ ಮಾಡಿಕೊಡ್ತೀನಿ. ಯಾವ ಝೋನ್ ಬೇಕು ಬೆಂಗಳೂರಿನಾಗ ಅಂತ ಅಂದ್ಕೊಂಡು ಆ್ಯಡ್ ಮಾಡಿಕೊಡ್ತೀನಿ. ಇವಾಗ 2ನೇ ಆರ್ಡ್ರ್ ಎಲ್ಲಿ ಬೀಳುತ್ತೆ ನೋಡೋಣ, ಮತ್ತೆ ಸಿಗ್ತೀನಿ. ಇವಾಗ 3 ಆರ್ಡ್ರ್ ಹೊಡೆದಿದ್ದೀನಿ. ಆಲ್ಮೋಸ್ಟು 100 ರೂಪಾಯಿ ಆಗಿರೋದು, 100 ರೂಪಾಯಿ ಚಿಲ್ಲರೆ. ನೋಡೋಣ ಇವಾಗ ಸ್ಲಾಟ್ ಇನ್ನೂ 9:30 ಗಂಟೆವರೆಗೆ ಬುಕ್ ಮಾಡ್ಕೊಂಡಿದ್ದೀನಿ. ಎಷ್ಟು ಆರ್ಡ್ರ್ ಆಗುತ್ತೆ ಅಂತ ನೋಡೋಣ. ಆಮೇಲೆ ಮತ್ತೆ ಬೇಕಾದ್ರೆ ಸ್ಲಾಟ್ ಬುಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೇಟ್. ಇಲ್ಲಿ ನೋಡ್ರಿ, ಇವಾಗ ಸಾಕರ್ನಗರದಲ್ಲಿ ಇದ್ದೀನಿ. 25% ಸರ್ಚ್ ತೋರಿಸೋನೆ. ಇಲ್ಲಿ ನೋಡಿದ್ರೆ ಮ್ಯಾಪಲ್ಲಿ ಒಂದು ಆರ್ಡ್ರ್ ತೋರಿಸ್ತಾ ಇಲ್ಲ. ಬರೀ ಫುಲ್ ವೈಟು. ಒಂದು ರೆಸ್ಟೋರೆಂಟ್ ತೋರಿಸ್ತಾ ಇಲ್ಲ. ಸಾಕರ್ನಗರ, ಕೆಂಪಾಪುರ, ದೊಡ್ಡ ಬೊಮ್ಮಸಂದ್ರ, ಮತ್ತು ಇಲ್ಲಿ ನೋಡಿ ನ್ಯೂ ಬೇಲ್ ರೋಡು, RT ನಗರ, ವಸಂತ ನಗರ, ಸುಲ್ತಾನ್ಪಾಳ್ಯ ಒಂದು ರೆಸ್ಟೋರೆಂಟ್ ತೋರಿಸ್ತಲ್ಲ. ಯಾಕೆ ಆರ್ಡ್ರ್ ಸೇಲ್ವ ಇವತ್ತು ಏನು? ಇಲ್ಲಿ ನೋಡಿ 25% ಸರ್ಚ್ ಕೊಟ್ಟಿರೋದು. ಇಲ್ಲಿ ಮೆಸೇಜ್ ಸೆಂಟ್ರಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಮೋಸ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟು ಡೇಟು 15. ಇಲ್ಲಿ ನೋಡಿ 8ರಿಂದ 9 40% ಇರೋದು, 45% ಇದೆ. ನೋಡಿ 8:33 ಆಗಿದೆ ಟೈಮಿಂಗ್ಸು. ಈಗ ನೋಡಿದ್ರೆ ಪರ್ಸೆಂಟೇಜ್ 40 ಇದೆ. ಇಲ್ಲಿ ನೋಡಿದ್ರೆ 25% ಇದೆ. ನೋಡ್ರಿ ಏನು ಮಾಡೋದು? ಈ ಥರ ದೇವ್ರು ಮಾಡ್ತಾವಣೆ ಸಿಗಿದವನು. ಇವಾಗ ಆಲ್ಮೋಸ್ಟ್ ಬರೀ 4 ಆರ್ಡ್ರ್ ಹೊಡೆದಿದ್ದೀನಿ. 169 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 1 ಅವರ್ 15 ನಿಮಿಷ. ನೋಡೋಣ ಇರಿ, ಆರ್ಡರ್ ಬಿದ್ದ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಕರೆಕ್ಟ್ 9:30 ಗಂಟೆ ಆಗಿರೋದು. ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ 9:12, 12, 12ರಿಂದ 4. ನೋಡಿ 2 ಅವರ್ 15 ನಿಮಿಷಕ್ಕೆ 390 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 8 ಆರ್ಡ್ರ್ ಹೊಡೆದಿದ್ದೀನಿ. ಇದರಲ್ಲಿ ಟಿಪ್ಸ್ ಎಷ್ಟು ರೂಪಾಯಿ ಗೊತ್ತಾ? ಟಿಪ್ಸ್ ನೋಡಿ, ಟಿಪ್ಸೇ 80 ರೂಪಾಯಿ ಆಗುತ್ತೆ. ಏನು ಮಾಡೋದು? ಅರ್ನಿಂಗ್ಸು 310 ರೂಪಾಯಿ ಆಗಿದೆ. ಟಿಪ್ಸು 80 ರೂಪಾಯಿ. ಟೋಟಲ್ 390 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ನೋಡೋಣ ಟಿಪ್ಸ್ ಆಗಲಿ ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಒಳ್ಳೆ ಒಂದು 10,000 ರೂಪಾಯಿ ಯಾರಾದರೂ ಇದ್ದರೆ ಹಾಕಿಬಿಟ್ರಪ್ಪ ಅಕೌಂಟಿಗೆ, ಕಸ್ಟಮರ್ಗಳು ಆರ್ಡ್ರ್ ಮಾಡೋರು. ನೋಡೋಣ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಯಲಹಂಕ ನ್ಯೂ ಟೌನ್ ಈ ಸೈಡ್ ಇದ್ದೀನಿ. ಎಲ್ಲಪ್ಪ ಇದೆ? ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟ? 97 ರೂಪಾಯಿ ಕೊಟ್ಟ. ನೋಡಿ ಲಾಂಗ್ ಕೊಟ್ಟಿದ್ದ 29 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಯಪ್ಪ ಯಲಹಂಕ ಝೋನ್ದಲ್ಲ, ಬೇಡಪ್ಪ. 12 ಗಂಟೆವರೆಗೂ ಬೇಡ. ಐ ಆಮ್ ಫೈನ್ ವಿತ್ ಬೇಡ. ನಮ್ಮ ಏರಿಯಾಗೆ ನಾನು ಹೋಗೋಣ. ಯಾವನು ಬೇಕು ಈ ಏರಿಯಾದಲ್ಲಿ? ಲೊಕೇಶನ್ ಗೊತ್ತಿಲ್ಲ, ಏನಿಲ್ಲ. ಇವಾಗ 11 ಆರ್ಡ್ರ್ ಆಗಿದೆ. 527 ರೂಪಾಯಿ ಆಗಿದೆ. ಏನು ಹೋಗ್ತಾ ಇಲ್ಲ. ಹಾಂ, ಇವಾಗ ರಿಟರ್ನ್ 29 ರೂಪಾಯಿ ಇದೆ. 5 ನಿಮಿಷ ವೆಯ್ಟ್ ಮಾಡಬೇಕು ಯಲಹಂಕದಲ್ಲೇ. ನೋಡೋಣ ಇಲ್ಲದ ಯಾವ್ದಾದ್ರು ಆರ್ಡರ್ ಕೊಡ್ತಾನೆ. ಬೂಸ್ಟ್ ಆನ್ ಮಾಡಿದ್ದ, ಬೇಡ ಅಂತಂದೆ ಆಲ್ಮೋಸ್ಟ್. ಯಾಕಂದರೆ ಈ ಏರಿಯಾದಲ್ಲಿ ನನಗೆ ರೆಸ್ಟೋರೆಂಟ್ಗಳು ಗೊತ್ತಿಲ್ಲ, ಲೊಕೇಶನ್ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಮ್ಯಾಪ್ ಹಾಕೊಂಡು ಓಡಾಡಿಸ್ಬೇಕಲ್ಲ, ಅದಕ್ಕೆ. ನೋಡೋಣ ಇವಾಗ ನಮ್ಮ ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದುಬಿಟ್ಟು 12:05 ಗಂಟೆ, 12:05 ನಿಮಿಷ ಆಗಿರೋದು. 45% ಇದೆ. 695 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. 4 ಅವರ್ 50 ನಿಮಿಷ ಹತ್ತಿರ ಆಗಿದೆ. 16 ಆರ್ಡ್ರು ಹೊಡೆದಿರೋದು. ಇನ್ನೂ ಬೇಕಾದ್ರೆ 9 ಆರ್ಡ್ರು. ನೋಡೋಣ ಇವಾಗ 12 ಗಂಟೆ ಮೇಲೆ ಎಷ್ಟು ಆರ್ಡ್ರ್ ಹೊಡಿಸ್ತಾನೆ ಅಂತ ನೋಡೋಣ. ಇವಾಗ 4 ಅವರ್ 50 ನಿಮಿಷಕ್ಕೆ ಒಂದು 16 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ 45% ಸರ್ಜ್ ಇದೆ. ಆದರೆ ನಮ್ಮ ಝೋನಲ್ಲಿ 45% ಇದೆ. ಆ ಸಾಕರ್ನಗರ ಝೋನಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಆರ್ಡ್ರ್ ಕೊಟ್ಟಾಗ ನೋಡ್ಬೋದು. ಇವಾಗ ನಮ್ಮ RT ನಗರ ಸಂಜಯ್ ನಗರ ಝೋನಲ್ಲಿದ್ದೀನಿ. ಇವಾಗ ಆರ್ಡ್ರ್ ಬಿದ್ದ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿರೋದು. ಕರೆಕ್ಟಾಗಿ 945 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. 22 ಆರ್ಡ್ರ್ ಹೊಡೆದಿದ್ದೀನಿ. 6 ಅವರ್ 20 ನಿಮಿಷ ಡ್ಯೂಟಿ ಲಾಗಿನ್ ಆಗಿಬಿಟ್ಟು. ಇನ್ನೂ ಬೇಕಾಗಿರೋ ಫಸ್ಟ್ ಆರ್ಡ್ರಿಗೆ ಆಲ್ಮೋಸ್ಟು 3 ಆರ್ಡ್ರ್ ಬೇಕೈತೆ. ನೋಡೋಣ ಇವಾಗ ಮತ್ತೊಂದು ಇದ್ಯಾವುದೋ ಲೋಕಲ್ ಆರ್ಡ್ರ್ ಕೊಟ್ಟವನೆ. ಇದ್ಯಾವುದು ಯಾವ್ಯಾವ ಹೊಸ ರೆಸ್ಟೋರೆಂಟ್ಗಳಪ್ಪ. ಬ್ರೌನಿ ಸರ್ಕಲ್ ಅಂತೆ ಯಾವುದೋ, ಯಾರು ಗೊತ್ತು. ಬರ್ರಿ ಕನ್ಫರ್ಮ್ ಮಾಡಿಬಿಟ್ಟು ತೊಗೊಂಡೋಗೋಣ. ಎಷ್ಟು ಇನ್ನೂ ಫುಡ್ ರೆಡಿ ಇಲ್ಲ. ಆಮೇಲೆ ಸಿಗ್ತೀನಿ ಫುಡ್ ರೆಡಿ ಆದಮೇಲೆ ಹೋಗ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿರೋದು ಆಲ್ಮೋಸ್ಟು. ಎಲ್ಲಪ್ಪೋ 2 ಗಂಟೆ ಆಗಿದೆ. 45% ಇನ್ನೂ ಸರ್ಜ್ ಇದೆ. 1021 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟ್ಗೆ 1 ಆರ್ಡರ್ ಬೇಕು.
ನೋಡೋಣ ಇನ್ನೂ ಎಷ್ಟು ಆಲ್ಮೋಸ್ಟ್ 2 ಅವರ್ ಲಾಗಿನ್ ಆಗಿರ್ಬೇಕೈತೆ ಇವತ್ತು. ಅಂದರೆ ಆಲ್ಮೋಸ್ಟ್ ಇನ್ನೊಂದು 3-4 ಆರ್ಡರ್ ಆದ್ರೂ ಹೊಡೆದ್ಬಿಟ್ಟು ಸಾಯಂಕಾಲ ಮತ್ತೆ 7 ಗಂಟೆಗೆ ಲಾಗಿನ್ ಆಗಿರ್ಬೇಕಲ್ಲ. ನೋಡೋಣ ಸ್ವಲ್ಪ ಸ್ಲೋ ಆಗಿ ಹೊಡಿಯೋಣ ಸ್ವಲ್ಪ, ಅಂದರೆ ಆರ್ಡರ್ ಬಿದ್ದು ಹೆಂಗೆ ಕೊಡ್ತಾನೆ ಹಂಗೆ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದನ್ನು ಏನಿದೆ ಐಟಮ್ಸು ಬಾಲ್ ದೊಣ್ಣೆ ಚಿಕನ್ ಬಿರಿಯಾನಿ ಅಂತ ಟಿಕೆಟ್ ರೈಸ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಕಸ್ಟಮರ್ ಇದು ನಾಟ್ ರೆಸ್ಪಾನ್ಸ್ ಅಂತ ಕಾಲ್ ಪಿಕ್ ಮಾಡ್ತಲ್ಲ, ಕ್ಯಾಶ್ ಆನ್ ಡೆಲಿವರಿ ಇದೆ. ಇಲ್ಲಿ ರೂಮ್ ನಂಬರ್ ಎಲ್ಲ ಅಡ್ರೆಸ್ ಹಾಕಿದ್ದಾರೆ 116 ಅದು ಇದು ಅಂತ ಅಂದ್ಕೊಂಡು, ಆದರೂ ಕಾಲ್ ಪಿಕ್ ಮಾಡ್ತಲ್ಲ. ನೋಡೋಣ ಏನಾಗುತ್ತೆ ಅಂತ. ಆರ್ಡರ್ ಕ್ಯಾನ್ಸಲ್ ಆದರೆ ನೋಡೋಣ ರಿಟರ್ನ್ ಬೀಳುತ್ತೆ, ರಿಟರ್ನ್ ಕೊಡಬೇಕು. ಯಾಕಂದ್ರೆ ನಂಗೆ ಮಲ್ಟಿ ಆರ್ಡರ್ ಬಿದ್ದಿರೋದು, ಇನ್ನೊಂದು ಆರ್ಡರ್ ಇದೆ, ಇದೊಂದು ಆರ್ಡರ್ ಹೋಗ್ಬಿಟ್ಟು ಕೊಡಬೇಕು ಕೆಂಪಾಪುರಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಟಿಕೆಟ್ ರೈಸ್ ಮಾಡಿದ್ದೀನಿ, ಕಾಲಲ್ಲಿ ಹೋಲ್ನಲ್ಲಿ ಇಟ್ಟವ್ರೆ. ನೋಡೋಣ ಮತ್ತೆ ನಿಮಗೆ ಸಿಗ್ತೀನಿ ಆಮೇಲೆ. ಆಲ್ಮೋಸ್ಟ್ ಮತ್ತೆ 10-15 ನಿಮಿಷ ಆಯಿತು ಟಿಕೆಟ್ ರೈಸ್ ಮಾಡಿದ್ದೀನಿ ಮತ್ತೊಮ್ಮೆ, ಆದರೂ ರೆಸ್ಪಾನ್ಸ್ ಇಲ್ಲ. ಕಸ್ಟಮರ್ ಹೇಳ್ತಾರೆ ನಾನು ಬೇರೆಯವ್ರಿಗೆ ಹೇಳ್ತೀನಿ ಅಲ್ಲಿ ಬಂದುಬಿಟ್ಟು ತೊಗೊಂಡು ಹೋಗ್ತಾರಂತ. ಕ್ಯಾಶ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಕ್ಯಾಶ್ ಆನ್ ಡೆಲಿವರಿ 233 ರೂಪಾಯಿ. ಒಂದು ಏನು ಐಟಮ್ಸ್ ಅಂದರೆ ಬಾಲ್ದು. ಹಲೋ ಹಲೋ सर आप वो कैंसिल आप कर दो, मुझे नहीं सर. ಏನು ನಮ್ಮ ಮಕ್ಕಳು ಕ್ಯಾನ್ಸಲ್ ಕರ್ದೋ ಅಂದರೆ ಏನು ಆಟ ಚೋರ ಇವ್ರು ನನ್ನ ಮಕ್ಕಳು. ನಾನೇ ಕ್ಯಾನ್ಸಲ್ ಮಾಡಲಿ, ಅವ್ನು ಕ್ಯಾನ್ಸಲ್ ಮಾಡೋದು ಬಿಟ್ಟು. ಆಟ ಚೋರ ಇಲ್ಲಿ. ಹಲೋ, ನನ್ನ ಮಕ್ಕಳು ಕಾಲ್ ಕಟ್ ಮಾಡ್ತಾನೆ, ಕ್ಯಾನ್ಸಲ್ ಮಾಡಂತ ಇವಾಗ ದೊಡ್ಡದಾಗಿ. ಇರಿ ಮತ್ತೆ ಸಿಗ್ತೀನಿ ಸರ್, ಏನಾಗುತ್ತೆ ಅಂತ ಇದನ್ನು. ಹಾಂ ಹಾಂ ಎಸ್ ಮೇಡಮ್. ಇದು ನನಗೇನು ಪೆನಾಲ್ಟಿ ಬೀಳುತ್ತಾ? ಹಾಂ ಹೌದಾ, 100% ಶ್ಯೂರಾ? ಓಕೆ ಮೇಡಮ್. ಇದು ಆಗಿಲ್ವಲ್ಲ ಮೇಡಮ್? ಕಾಲ್ ಡಿಸ್ಕನೆಕ್ಟ್ ಮಾಡಲಾ? ನೋಡೋಣ, ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ಏನೋ ಆಗುತ್ತೆ ನೋಡೋಣ. ಆದರೆ ಬೇಗ ಪರವಾಗಿಲ್ಲ, ಯಾಕಂದ್ರೆ ಇನ್ನೊಂದು ಮಲ್ಟಿ ಆರ್ಡ್ರ್ ಬಿದ್ದಿತ್ತು ನನಗೆ ಕೆಂಪಾಪುರ ಕಡೆ. ಕ್ಯಾನ್ಸಲ್ ಆಯ್ತು ಇವಾಗ. ಯಾವುದೇನು ಕ್ಯಾನ್ಸಲ್ ಆಯ್ತಾ ಏನಾಯ್ತು ಗೊತ್ತಿಲ್ಲ. ಇರಿ ನೋಡೋಣ. ಇವಾಗ ಇದು ಕೆಂಪಾಪುರಕ್ಕೆ ಹೋಗ್ಬೇಕು. ಇರಿ ನೋಡೋಣ, ಅದನ್ನು ನೋಡೋಣ. 30 ರೂಪಾಯಿ ಕ್ಯಾನ್ಸಲ್ ಆಗಿದೆ. 30 ರೂಪಾಯಿ ಬಂತು. ಆದರೆ ರಿಟರ್ನ್ ಇದು ಡೆಲಿವರಿ ಕಂಪ್ಲೀಟ್ ಕೊಟ್ಟಮೇಲೆ ರಿಟರ್ನ್ ಕೊಡ್ತಾನೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಜಸ್ಟ್ ಡ್ರಾಪ್ ಕೊಟ್ಟೆ, ನೋಡೋಣ ಅದನ್ನು ರಿಟರ್ನ್ ಕೊಡ್ತಾನೆ ಅಂತ. ಏನು ಕೊಡಲಿಲ್ಲ ಅನಿಸುತ್ತೆ ರಿಟರ್ನ್ ಅಮೌಂಟು, ಕ್ಯಾನ್ಸಲ್ ಅಮೌಂಟು. ಅದು ನನಗೆ ಅನಿಸುತ್ತೆ ಆಲ್ಮೋಸ್ಟು 119 ರೂಪಾಯಿ ಕ್ಯಾನ್ಸಲ್ಡು. ಆದರೆ ಇದ್ರದ್ದು ಅಮೌಂಟ್ ಕೊಟ್ಬಿಟ್ರು ಕ್ಯಾನ್ಸಲ್ ಆಗಿದೆ. ನನಗಂತೂ ರಿಟರ್ನ್ ಬಿದ್ದಿಲ್ಲ ಆರ್ಡ್ರು. ಇವಾಗ ಕೆಂಪಾಪುರದಲ್ಲಿದ್ದೀನಿ, ಅದು ಮನೆಗೆ ಬಂದು ತಿಳ್ಕೊಳ್ಳೋಣ ನಾವು ಆರ್ಡ್ರನ್ನ. ಅದನ್ನು ನನ್ನಿಂದ ಯಾವುದೊಂದು ಆರ್ಡ್ರ್ ಕೊಟ್ಟ, ಎಲ್ಲಿಂದ 52 ರೂಪಾಯಿ ಕೊಟ್ಟವನೇ MC ಕೆಫೆ ಮ್ಯಾಕ್ಡಾನ್ಸಿಂದ. ಬರ್ರಿ ಹೋಗೋಣ ಮ್ಯಾಕ್ಡಾನ್ಸ್ ಕಡೆ ಹೋಗ್ಬಿಟ್ಟು ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ರಿಟರ್ನ್ 11 ರೂಪಾಯಿ, 46 ರೂಪಾಯಿ, 7 ಕಿಲೋಮೀಟ್ರ್ ಅಂತೆ. ನಾನಿರೋದು ತಿಂಡ್ಲು, ಪಿಕಪ್ 3 ಕಿಲೋಮೀಟ್ರ್ ಐತೆ. ಅಲ್ಲಿ ನೋಡಿದ್ರೆ ಇದನ್ನು ಆರ್ಡ್ರ್, ಇದನ್ನು ರಿಜೆಕ್ಟ್ ಹೊಡಿತಾ ಇದ್ದೀನಿ. ಐ ವಾಂಟ್ ದಿಸ್ ರಿಜೆಕ್ಟ್. ಓ ಮಲ್ಟಿ ಆರ್ಡ್ರ್ ಬಿದ್ದಿತ್ತು. ಛೇ, ಹೋಗೋಣ ಬರ್ರಿ. ಮಲ್ಟಿ ಆರ್ಡ್ರಕ್ಕೆ ಏನು ಮಾಡೋಕ್ಕಾಗಲಿ. ಒಂದು ಆರ್ಡ್ರ್ ರಿಜೆಕ್ಟ್ ಹೊಡೆದಿದ್ನಲ್ಲ, ರಿಜೆಕ್ಟೇ ಆಗಲಿಲ್ವ ಅದನ್ನು. ಏನೋ ಒಂದು. ಹೋಗೋಣ ಬರ್ರಿ, ಈಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಒಂದು ಆರ್ಡ್ರ್ ಡ್ರಾಪ್ ಕೊಟ್ಟೆ. ಇನ್ನು ಬೇಕಾಗಿರೋದು ನನಗೆ ಟಾರ್ಗೆಟ್ಗೆ. ಸೆಕೆಂಡ್ ಟಾರ್ಗೆಟ್ ಎಷ್ಟಪ್ಪ ಅಂದರೆ ಎಲ್ಲೋಯ್ತು ಓಪನ್ ಆಗು. ಇನ್ನು 7 ಆರ್ಡ್ರ್ ಬೇಕು. 1300 ರೂಪಾಯಿ ಹೊಡೆದಿದ್ದೀನಿ ಬೆಳಗ್ಗೆಯಿಂದ. ಬರ್ರಿ ಇನ್ನು 30 ಆರ್ಡ್ರಿಗೆ 7 ಆರ್ಡ್ರ್ ಬರ ಹೊಡಿಯೋನು. ಒಂದು ಓಲ್ಡ್ ಮದ್ರಾಸ್ ಬ್ಯಾಂಕಿಂಗ್ ಕಂಪ್ನಿಯಿಂದ ಆರ್ಡ್ರ್ ಬಿದ್ದಿರೋದು 123, ರಿಟರ್ನ್ 39 ರೂಪಾಯಿ. ದುಡ್ಡು ಎಲ್ಲೈತದು? ಅಲ್ಲಿ ಅಯೋಧ್ಯೆ ಆಹಾರ ಹತ್ರ ಇರೋದು. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಕುಮಾರ್ ಪ್ರಿನ್ಸ್ ಟೌನ್ಗೆ ಬಿದ್ದಿರೋದು ಆರ್ಡ್ರು. ಬರ್ರಿ ಹೋಗೋಣ ಈಗ, ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಸಾಯಂಕಾಲದ ಜಲ್ದಿ ಹೊಡಿದು ಬರ್ರಿ. ಇವಾಗ ಟೈಮ್ ಬಂದುಬಿಟ್ಟು 7:41 ಗಂಟೆ ಆಗಿರೋದು ಟೈಮಿಂಗ್ಸು. ಇವಾಗ ರಿಟರ್ನ್ ಅಮೌಂಟು 39 ರೂಪಾಯಿ ಇರೋದು ಇಲ್ಲಿಂದ ಕುಮಾರ್ ಪ್ರಿನ್ಸ್ ಟೌನಿಂದ. ನೋಡೋಣ, 1436 ರೂಪಾಯಿಗಿದೆ. 9 ಅವರ್ ಡ್ಯೂಟಿ ಮಾಡಿದ್ದೀನಿ. ಇನ್ನೂ ಬೇಕಾಗಿರೋ ತಾರೇ ಆರ್ಡ್ರು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಟಾರ್ಗೆಟ್ ಹೋಗಿ ಇಲ್ಲಿಂದ ಹೋಗೋಕೆ ಇನ್ನೂ 7 ಕಿಲೋಮೀಟ್ರು ಆಲ್ಮೋಸ್ಟ್ ನಮ್ಮ ಝೋನ್ ಸಿಗುತ್ತೆ. 7 ಕಿಲೋಮೀಟ್ರ್ವರೆಗೂ ಇಲ್ಲಿಂದ ಖಾಲಿ ಹೋಗಬೇಕು. ಇಲ್ಲಿಂದ ಯಾವುದೋ ಆರ್ಡ್ರ್ ಕೊಡಲ್ಲ. ಆಲ್ಮೋಸ್ಟ್ ತುಂಬ ಸಲ ನೋಡಿದ್ವಿ, ಎಲ್ಲಾದರೂ ಅಪರೂಪದಲ್ಲಿ ಒಂದು ಕೊಡ್ತಾನೆ ಬಿಟ್ಟರೆ. ನೋಡೋಣ ಇವಾಗ ರಿಟರ್ನ್ ಅಮೌಂಟ್ ಜಾಸ್ತಿ ಇದು ಕೊಟ್ಟರು ಕೊಡ್ಬೋದು. ಯಾಕಂದರೆ ಜಾಗ ಕ್ರಾಸ್ ಯಾವುದರಿಂದ ಹಿಡಿದ್ರು ಹಿಡಿಬೋದು. ನೋಡೋಣ ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಮತ್ತು ನೀವು ಹೊಸಬ್ರು ಯಾರೋ ಜಾಯ್ನಿಂಗ್ ಆಗೋರ ಹತ್ರ ನನಗೆ ಇನ್ಸ್ಟಾಗ್ರಾಮ್ DM ಮಾಡಿರಿ. ನೋಡೋಣ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಯಲಹಂಕ ನ್ಯೂ ಟೌನಲ್ಲಿದ್ದೀನಿ. 9-11 ಗಂಟೆ ಟೈಮಿಂಗ್ಸ್ ಇದೆ. ರಿಟರ್ನ್ ಅಮೌಂಟ್ 25 ರೂಪಾಯಿ ಕೊಟ್ಟಿರೋದು. 1700 ರೂಪಾಯಿ ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ಇನ್ನೂ ಒಂದು ಆರ್ಡ್ರ್ ಹೊಡೆದ್ರೆ ಟಾರ್ಗೆಟ್ ಮುಗಿಯುತ್ತೆ. ನೋಡೋಣ, ಇದೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಇಲ್ಲಿಂದ ಯಾವ್ದಾರು ಕೊಡ್ತಾನೆ ಬಿಟ್ಟರೆ ರಿಟರ್ನ್ ಅಮೌಂಟ್ ಕೊಡ್ತಾನೆ. ನಮ್ಮ ಝೋನ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಇವಾಗ ಲಾಸ್ಟ್ ಗಂಟೆಗೆ ಸಿಗ್ತೀನಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲಿ ಯಲಹಂಕದಲ್ಲಿದ್ದೀನಿ. ಇಲ್ಲಿ ನೋಡಿ
ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ನಾಟ್ ಅಲೌಡ್ ಇನ್ ಲಿಫ್ಟ್, ಪ್ಲೀಸ್ ಯೂಸ್ ದ ಸ್ಟೆಪ್ಸ್ ಅಂತ. ನಡ್ಕೊಂಡು ಹೋಗ್ಬೇಕಂತೆ ನಾವು, ಯಾಕೆ ಕಾಸು ಕೊಡಲ್ಲ ಇವರು. ಹೋಮ್ಲೆ ಮತ್ತು ಇದ್ಯಾವುದು ಸೋಲಾರಸದ ಬೌಲ್ ಕಂಪ್ನಿ, ಯಾವುದೋ 3-4 ರೆಸ್ಟೋರೆಂಟ್ ಇದೆ ಕಿಚನ್ಸಲ್ಲಿ ಯಲಹಂಕದಲ್ಲಿ ಇರೋದು. ಲಿಫ್ಟ್ ಯಾಕೆ ಯೂಸ್ ಮಾಡ್ಕೊಡಲ್ಲ ಇವರು? ಬಾಡಿಗೆ ಕಟ್ತಾರ್ತಾನೆ ಇವರು, ಬಿಡೋಕ್ಕಾಗಲ್ವ ಅಂತ ದೊಡ್ಡ ಬೋರ್ಡ್ ಹಾಕೋರು ನೋಡಿ. ಇಲ್ಲಿ ಮೇಲೆ ಹಾಕೋರು, ಹಂಗೆ ಕೆಳಗಡೆ ಹಾಕೋರೆ. ಈ ಥರ ಡೆಲಿವರಿ ಬಾಯ್ಸ್ಗೆ ನಡ್ಕೊಂಡು ಹೋಗ್ಬೇಕಂತೆ, ನಡ್ಕೊಂಡು ಬರ್ಬೇಕಂತೆ. ಇಲ್ಲಿ ಬಡ್ಡಿ ಮಕ್ಕಳು ಓದಿವರು, ರೆಸ್ಟೋರೆಂಟ್ ಅವರು, ಕಿಚನ್ಸಲ್ಲಿ ಇದೊಂದು ಬಂದರೆ ತಲೆನೋರು. ಇದು ಅಡ್ರೆಸ್ ನೋಡಿ, ಇಲ್ಲಿರೋದು ಯಲಹಂಕದಲ್ಲಿ ಇರೋದು, ಇದು 2nd ಫ್ಲೋರಲ್ಲಿ. ಯಾಕೆ ಡೆಲಿವರಿ ಬಾಯ್ಸ್ಗೆ ಮನುಷ್ಯರ್ತಾನೆ ನಾವು, ಯಾಕೆ ಇದು ಏನದು ಅಲೋ ಮಾಡಿಕೊಡಲ್ಲ ಇವರು? ಕೇಳೋರಿದ್ರೆ ಎಲ್ಲ ಡೆಲಿವರಿ ಬಾಯ್ಸ್ ಬಂದುಬಿಟ್ಟು ಈ ಥರ ಕೇಳೋದು ಬನ್ನಿ ದಯವಿಟ್ಟು, ಯಾಕೆ ಯೂಸ್ ಮಾಡೋಂಗಿಲ್ಲ ಅಂತ. ಒಬ್ಬರು ಕೇಳಲ್ಲ. ನಾನು ಕೇಳಿದೆ, ನೋಡೋದು ಬೋರ್ಡ್ ತೋರಿಸ್ತಾನೆ ನಮ್ಮ ಬಡ್ಡಿ ಮಗ. ಹೌದು, ಏನೇನು ಮಾಡೋಕ್ಕಾಗಲ್ಲ, ಯೂಸು ಆಗ್ತಾಯಿಲ್ಲ ಅದು ಲಿಫ್ಟು. ಅದು ಸ್ಟಾಪ್ ಮಾಡಿಬಿಟ್ಟವ್ರೆ. ಆಲ್ಮೋಸ್ಟ್ ಕಿಚನ್ಸ್ಗಳಲ್ಲಿ ಇದೊಂದು ತಲೆನೋ ಆಗಿಬಿಟ್ಟೈತೆ ನಮ್ಮ ಡೆಲಿವರಿ ಬಾಯ್ಸ್ದು. ಇರಿ, ಇವಾಗ 2 ಆರ್ಡ್ರ್ ಬಿದ್ದೈತೆ, ಮಲ್ಟಿ ಆರ್ಡ್ರು. ಇದು ತೋರಿಸ್ತೀನಿ, 1 ಸೆಕೆಂಡು. ಎಲ್ಲೆಲ್ಲಿ ಕೊಟ್ಟನಪ್ಪ ಅಂದರೆ, ಒಂದು ಅರೆನರ್ ಬಿರಿಯಾನಿ, ಒಂದು ದ ಬೋಲ್ ಕಂಪ್ನಿ, ಒಂದು ಇದ್ದರನೇ ಪ್ರೋಮೋ, ಒಂದು ಇನ್ನೊಂದು ತಿಂಗಳು ಕೊಟ್ಟಿರೋದು 2 ಆರ್ಡ್ರು. ಬರೀ 2 ಆರ್ಡ್ರು ಕೊಟ್ಟರೆ ಆಲ್ಮೋಸ್ಟ್ ಎಷ್ಟಪ್ಪ ಅರ್ನಿಂಗ್ಸ್ ಆಗುತ್ತೆ ಅಂದರೆ, ಒಂದು 1800 ಚಿಲ್ಲರೆ ಅಂದರೆ 900 ರೂಪಾಯಿ ಚಿಲ್ಲರೆ ಆಗುತ್ತೆ. ಇವೆರಡು ಕೊಟ್ಟರೆ ಟಾರ್ಗೆಟ್ ಅದ್ರ ಕಂಪ್ಲೀಟ್ ಮುಗಿದು ಬಿಡುತ್ತೆ. ಟೈಮಿಂಗ್ಸ್ 9:21 ಗಂಟೆಗಿದೆ. ಇವಾಗ ಡೈರೆಕ್ಟ್ ಲಾಸ್ಟಲ್ಲಿ ಸಿಕ್ಬಿಡ್ತೀನಿ ನಿಮಗೆ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 9,290 ಕಿಲೋಮೀಟ್ರ್ ಆಗಿದೆ. ಬೆಳಗ್ಗೆ ಎಷ್ಟಾಗಿದೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತೀನಿ ರೀ. 9,081 ಆಗಿದೆ ಕಿಲೋಮೀಟರ್ಸು. ಇವಾಗ ಬಂದುಬಿಟ್ಟು 9,290 ಮೈನಸ್ಸು 9,290 ಕಿಲೋಮೀಟ್ರು. ಇವತ್ತಿನ ಕಿಲೋಮೀಟರ್ಸ್ ಬಂದುಬಿಟ್ಟು 290 ಕಿಲೋಮೀಟರ್ಸ್ ಆಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು ಇವತ್ತಿಂದು 2,049 ರೂಪಾಯಿ ಅರ್ನಿಂಗ್ಸು, ಪ್ಲಸ್ಸು 525, 2,500 ಚಿಲ್ಲರೆ ಅರ್ನಿಂಗ್ಸ್ ಆಗುತ್ತೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.